ನಂದಿ ಟಾಪ್ಗೆ ಬಂದಿದ್ದೀವಿ. ಟಾಪಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಆದರೆ ಇಲ್ಲಿ ಫಿಸಿಕಲಾಗಿ ಯಾರಿದ್ದಾರೆ ಅವ್ರಿಗೆಲ್ಲ ಸಖತ್ತಾಗಿ ಫೀಲ್ ಆಗ್ತಾ ಇದೆ. ಇಲ್ಲಿ ನೀವು ಕೂಡ ಇಲ್ಲಿ ಬಂದರೆ ನೋಡಿ ಯಾವ ರೀತಿ ನನ್ನಿಂದ ಕಾಣ್ತಾ ಇದೆ. ಯಾರು ಬರ್ತಿರೋ ಬನ್ನಿ, ಊರ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಅಲ್ಲಿ ಡೌನ್ ಸೈಡ್ ಇದೆ. ಎಷ್ಟು ಜನ ಇದ್ದಾರೆ. ಸಂಡೇ ಮಾತ್ರ ಫುಲ್ಲು ಕ್ರೌಡ್ ಇರುತ್ತೆ. ಎಲ್ಲಿನೂ ನಿಮಗೆ ಪ್ರೈವಸಿ ಸಿಗೋಲ್ಲ. ಯಾವ ವ್ಯೂ ಪಾಯಿಂಟಲ್ಲಿ ಕೂಡ ಜನ ಇರ್ತಾರೆ. ಆದರೆ ಸೇಫ್ಟಿ ಪ್ಲೇಸಸ್ ಇದ್ದಾವೆ, ಅಲ್ಲಿ ಹೋಗೋಣ. ಅಲ್ಲೊಂದಿಷ್ಟು ಜಾಗ ಇದೆ, ಅಲ್ಲಿ ಯಾರೂ ಇರಲ್ಲ, ತೋರಿಸ್ತೀನಿ. ಓಕೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಿಸ್ ಮಾಡಿದೆ. ಫೈನಲಿ ನಂದಿ ಬಂದ್ವಿ. ಫೈನಲಿ ನಂದಿ ಬಂದ್ವಿ. ಆದ್ರೆ ವ್ಯೂ ಮಾತ್ರ ಸಖತ್ತಾಗಿದೆ. ಇಲ್ಲಿ ಜನ ಜಾಸ್ತಿ ಇದ್ದಾರೆ. ಥ್ಯಾಂಕ್ ಯು ಚಿನ್ನ, ನಿಜವಾಗ್ಲೂ ತಂಪಾದ ಅದೇನು ಸಾಂಗ್ ಇದೆಯಲ್ಲ ಗೈಸ್, ಅದೇನಿದೆ ತಂಪಾದ ಎಲ್ಲ ಆತರ ಫೀಲ್ ಬರ್ತಾ ಇದೆ ಗೈಸ್. ಲೋವರ್ ನೋಡಕ್ಕೆ ಇಲ್ಲೇನ ಟಿಪ್ ಡ್ರಾಪ್ ಇದೆ ಅಂತೆ. ಯಾವ ತರ ಇದೆ ನೋಡೋಣ ಬನ್ನಿ. ಟಿಪ್ ಡ್ರಾಪ್ ಅಂದ್ರೆ ಸೂಸೈಡ್ ಪಾಯಿಂಟ್ ಅಲ್ಲ ರೋಡ. ನಾವ್ ಬಂದಿರೋದು ಎಲ್ಲಿ ಅಂದ್ರೆ, ಇವಾಗ ಈ ವ್ಯೂ ಪಾಯಿಂಟ್ ಎಲ್ಲಿ ಅಂದ್ರೆ, ಅಲ್ಲಿ ಆಗಲಿ ಟಾಪ್ ಅಲ್ಲಿ ಇದ್ನಲ್ಲ, ಆ ಟಾಪ್ ಇಂದ ಇವಾಗ ಡೌನ್ ಸೈಡ್ ಬಂದಿದ್ದೀನಿ. ಈ ಡೌನ್ ಸೈಡ್ ಇಂದ ಈ ತರ ವ್ಯೂ ಕಾಣ್ತಾ ಇದೆ. ಅಷ್ಟು ಎಲ್ಲ ಜಾಲರಿ ಹಾಕಿದ್ದಾರೆ, ಯಾರಾದ್ರೂ ಸೂಸೈಡ್ ಮಾಡ್ಕೊಂತಾರ ಅಂತ ಹೇಳಿ. ಅದೇ ರೀಸನ್, ಮೇನ್ ರೀಸನ್ ಅದೇ ಇರ್ಬೇಕು ಅನ್ಸುತ್ತೆ. ಯಾರಾದ್ರೂ ಬರಬೇಕಂದ್ರೆ ಈ ಪಾಯಿಂಟ್ ಅಲ್ಲಿ ಏನಷ್ಟು ವ್ಯೂ ಕಾಣಲ್ಲ. ಲೈಟ್ ಇದ್ರೆ ಓಕೆ, ನಾವ್ ಸ್ವಲ್ಪ ಶಾರ್ಟ್ ಇದೀವಿ. ನೋಡಿ ಯಾವ ತರ ಇದೆ ಅಂತ. ಯಾರು ನಂದಿ ಹಿಲ್ಸ್ ನೋಡಿಲ್ಲ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ನಂದಿ ಹಿಲ್ಸ್ ನ ಇಂಚು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ. ಆ ರೀಸನ್ಗಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಬ್ರೋ, ಏನಾದ್ರು ಒಂದಿದೆ ಯೂಟ್ಯೂಬ್ ಚಾನಲ್. ಬೋಲೋ ಯಾರ್, ಸಬ್ಸ್ಕ್ರೈಬ್. This is bro, this is my brother. ಥ್ಯಾಂಕ್ ಯು ಚಿನ್ನ, ನಿಜವಾಗ್ಲೂ This is nice. English not coming. ಇಂಗ್ಲಿಷ್ ನೋ, ಹಿಂದಿಲೋ ಬೋಲೋ, ಚಲೇ ಹಾಕು. Hindi not coming. ಕನ್ನಡ Not coming. ಏನ್ ಬರುತ್ತೆ? Nothing. ಆಯ್ತು. ಎಷ್ಟು ವರ್ಷ ಆಯ್ತು? 5 years. 5 years ಆಯ್ತಾ? Yeah. 5 years ಅಂದ್ರೆ ಕನ್ನಡ ಬರಲ್ಲ. ಇಲ್ಲ. ಏನ್ ಬ್ರೋ, ಕನ್ನಡ ಕಲ್ತ್ಕೊಳ್ಳಿ. This is my brother. Show me the video that boy. Yeah. Pink color. First ಕನ್ನಡ ಕಲ್ತ್ಕೊಳ್ಳಿ. Okay bro. ಕನ್ನಡ ಫಸ್ಟ್ 5 ವರ್ಷ ಆಯ್ತು ನೀವು ಬಂದು ಕನ್ನಡದಲ್ಲಿ. ಅಫ್ಕೋರ್ಸ್ ಬೇಸಿಕ್ ಆದ್ರೂ ಕಲೀಲಿ. Not coming. ನಮಸ್ಕಾರ. Not coming. ಆ ತರ ನಾಟ್ ಕಮ್ಮಿಂಗ್. Not coming. ನಮಸ್ಕಾರ. ಊಟ ಆಯ್ತಾ? ಊಟ ಅಂದ್ರೆ ಊಟ ಆಯ್ತಾ? ನಮಸ್ಕಾರ. ಇವಾಗ ನಾನು ನಂದಿಲ್ ಬಂದಿದ್ದೀನಿ ನೋಡಿ. ಬೆಳಗ್ಗೆ ತಿಂಡಿ ಮಾಡಿಬಿಟ್ಟಿದ್ದೀನಿ. ಕನ್ನಡ ಇವ್ರಿಗೆ ಬರುತ್ತೆ, ನಿಮಗ್ ಬರಲ್ವಾ? ಬನ್ನಿ ಬ್ರೋ.
ಬಾಯ್. ಟಿಪ್ಪು ಡ್ರಾಪ್ ಸನ್ಸೆಟ್. ಇಲ್ಲಿಂದ ಸನ್ಸೆಟ್ ಈವ್ನಿಂಗ್ ಟೈಮಲ್ಲಿ ಬಂದ್ರೆ ಸನ್ಸೆಟ್ ನ ನೋಡ್ಬೋದು. ಹಾಗೆ ಇಲ್ಲಿ ಟಿಪ್ಪು ಡ್ರಾಪ್ ಅಂತ ಹಾಕೋರೆ, ಅದು ರೀಸನ್ ಏನಂತ ಗೊತ್ತಿಲ್ಲ. ಇಲ್ಲಿ ಬಂದ್ರೆ ಟಿಪ್ಪು ಡ್ರಾಪ್ ಅಲ್ಲಿ ಸನ್ಸೆಟ್ ನೋಡ್ಬೋದು ನಂದಿ ಹಿಲ್ಸ್ ಅಲ್ಲಿ. ಇದೇ ವ್ಯೂ. ಇಲ್ಲಂದ್ರೆ ಇಲ್ಲಂದ್ರೆ ಸನ್ಸೆಟ್ ವ್ಯೂ ಪಾಯಿಂಟ್. ಇದೇ ಸನ್ಸೆಟ್ ವ್ಯೂ ಪಾಯಿಂಟ್ ಗೈಸ್. ಇದೇ ಜಾಗದಲ್ಲಿ ಸನ್ಸೆಟ್ ನ ನೋಡ್ಬೋದು ಗೈಸ್. ಈ ರೂಟ್ ಅಲ್ಲಿ ಹೋಗ್ತಾ ಇದೀವಿ ನಾವು. ಆಗಲೇ ಟಾಪ್ ವ್ಯೂ ತೋರಿಸಿದ್ದಲ್ಲ, ಅದ್ರ ಸೈಡ್ ಬರುತ್ತೆ, ರೈಟ್ ಸೈಡ್ ಇದೆ ಬ್ರೋ. ಗೈಸ್ ನಂದಿಲ್ಸ್ ಯಾರ್ಯಾರು ಪ್ಲಾನ್ ಮಾಡ್ತಾ ಇದ್ರ ಸಂಡೇ ಬಿಟ್ಟು ಯಾವ್ದಾದ್ರು ದಿನ ಬನ್ನಿ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಯಾರ್ಯಾರು ಹೊಸದಾಗಿ ಇನ್ನು ಯಾರ್ಯಾರು ನಂದಿ ಹಿಲ್ಸ್ ನ ನೋಡಿಲ್ಲ, ಈ ವಿಡಿಯೋನ ಕಂಪ್ಲೀಟ್ ನೋಡಿ, ಮೂಲೆ ಮೂಲೆನೆ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ guys, ಇಲ್ಲಿ ಜನ ಯಾರು ಇಲ್ಲ. ಇದು ಯಾವ ರೈಟ್ ಸೈಡ್ ಇದ್ನಲ್ಲ, ಅಲ್ಲಿಂದ ರೈಟ್ ಸೈಡ್ ಬಂದ್ರೆ ನಂದಿ ಹಿಲ್ಸ್ ಒಳಗಡೆ ಸ್ವಲ್ಪ ಜನರ ಕಾಡ್ ತರ ಫೀಲ್ ಆಗುತ್ತೆ. ನೋಡಿ ಇಲ್ಲೇನೋ ನೇರಳೆ ಇದಾವಂತೆ. ಇಲ್ಲೇ ಇದೆ ಗಿಡದಲ್ಲೇ ನೇರಳೆ. ಯಾರಾದ್ರೂ 7 feet ಇದ್ರೆ ಟ್ರೈ ಮಾಡ್ಬೋದು. ಇದೇ ಮೇಲ್ಗಡೆ ಹೋಗ್ತಾ ಇದೀವಿ ಇವಾಗ. ನೋಡೋಣ ಏನೇನಿದೆ ಏನೇನಿಲ್ಲ. ಆದ್ರೆ ಒಂದು ವಿಷಯ ಇಷ್ಟ ಆಯ್ತು, ಇಲ್ಲಿ ಯಾರು ಜನ ಇಲ್ಲ. ಅಲ್ಲಿ ಜನ ಜಾಸ್ತಿ ಇದ್ರು ಆ ವ್ಯೂ ಪಾಯಿಂಟ್ ಅಲ್ಲಿ. ಸನ್ರೈಸ್ ಆಗುತ್ತಲ್ಲ ಆ ಪಾಯಿಂಟ್ ಅಲ್ಲಿ ಜನ ಜಾಸ್ತಿ ಇದ್ರು. ಯಾರಾದ್ರೂ ನಂದಿ ಹಿಲ್ಸ್ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ಬಂದ್ರೆ ಮಾಡ್ಬೋದು. ಆದ್ರೆ ಈ ಸಲ ಬಂದಿರೋದು ಬರೀ ವ್ಯೂ ನೋಡೋಕಷ್ಟೇ. ನೆಕ್ಸ್ಟ್ ಟೈಮ್ ಬಂದ್ರೆ ಪ್ಯಾರಾಗ್ಲೈಡಿಂಗು ಮಾಡೋಣ ಗೈಸ್. ಓಕೆನಾ? ಹಲೋ ಹಾಯ್ ಗಾಯ್ಸ್, ಇವಾಗ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು. ಮೇಲ್ಗಡೆ ಹೋಗ್ತಾ ಇದೀವಿ ಇವಾಗ. ಇದೆಲ್ಲ ಫುಲ್ಲು ಮೇಂಟೆನೆನ್ಸ್ ಏನು ಮಾಡಿಲ್ಲ ಇವರು. ನೋಡಿ ಯಾವ ಥರ ರೀಲ್ಸ್ ಎಲ್ಲ ಹ್ಯಾಂಡ್ ರೀಲು ಎಲ್ಲ ಮುರಿದಿದೆ. ಹಾಗೆ ಫುಲ್ಲು ಡ್ಯಾಮೇಜ್ ಆಗಿದೆ ಗುರು. ನೋಡಿ ಅಲ್ಲಿ ಮೇಲ್ಗಡೆ ಇರೋದೆಲ್ಲ ವುಡನಿಂದ ಮಾಡಿದ್ದಾರೆ. ನೋಡಿ ಯಾವ ಥರ ಇದೆ ಮೇಲ್ಗಡೆ. ಇಲ್ಲಿ ಯಾರಾದರೂ ಫೋಟೋಶೂಟು ಪ್ರೀ ವೆಡ್ಡಿಂಗ್ ಶೂಟ್ಸು ಚೆನ್ನಾಗಿ ಬರುತ್ತೆ ಇಲ್ಲಿ. ಹಾಗೆ ನೋಡಿ ಈಗ ಮೇಲ್ಗಡೆ ಹೋಗೋಣ ಬನ್ನಿ. ಇಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಕಾಲು ಜರಿಯುತ್ತೆ, ಸ್ವಲ್ಪ ಹುಷಾರಾಗಿ ಓಡಾಡಿ, ಇಲ್ಲಾಂದರೆ ಇಲ್ಲಿ ಮೇಲ್ಗಡೆ ಕೂಡ ಸೂಪರಾಗಿ ಜಾಗ ಮಾಡಿದ್ದಾರೆ ಓಡಾಡಲಿಕ್ಕೆ. ಮಳೆ ಬಂದಾಗ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಹಾಗೆ ನೋಡ್ತಿರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋದು ಪ್ಲೇಸು ಮಾಡಿದ್ದಾರೆ ನೋಡಿ. ಏನ್ ಮಾಡಲ್ಲ ಬಿಡಿ, ನಮ್ ಬ್ಯಾಗ್ ನ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬಿಟ್ಬಿಟ್ಟಿದೀವಿ. ಸನ್ರೈಸ್ ಪಾಯಿಂಟ್ ಇದೆ ಇಲ್ಲ ಅಂತೂ ಇಂತೂ ನಮ್ ಬ್ಯಾಗ್ ಏನೋ ಯಾರು ಎತ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಫೈನಲಿ ನಂದಿ ಹಿಲ್ಸ್ ನಾನೇನೋ ಜನ ಜಾಸ್ತಿ ಇರೋದು ಬ್ಯಾಗ್ ಹೊಡಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಬ್ಯಾಗ್ ಎಲ್ಲಿತ್ತು ಅಲ್ಲೇ ಇದೆ. ಸೇಫ್ಟಿನೂ ಆಗಿದೆ. ಯಾರು ಒಬ್ರು ನಿಮ್ ಬ್ಯಾಗನ್ನ ಮುಟ್ಟೋದಿಲ್ಲ. ಆ ವಿಷಯ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಗೈಸ್.
ದೋಸೆ ಸ್ವಲ್ಪನೂ ಚೆನ್ನಾಗಿಲ್ಲ ಗೈಸ್. ಇದು ಕೊಡೋಕ್ಕೆ ಏನಿಲ್ಲ. ತುಂಬ ವೇಸ್ಟು. ನಂದಿ ಸ್ವಲ್ಪ ಫುಡ್ ವೇಸ್ಟು. ಒಂಚೂರು ಚೆನ್ನಾಗಿಲ್ಲ. ಎಲ್ಲ ನನಗಂತೂ ಇಷ್ಟ ಆಗಿಲ್ಲ. ಇಷ್ಟು ಪ್ರೈಸ್ ಇದ್ದರೂ ಫುಡ್ಡು ಚೆನ್ನಾಗಿಲ್ಲ. ನೀಟು ಚೆನ್ನಾಗಿಲ್ಲ. ಯಾರಾದರೂ ಬಂದರೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬನ್ನಿ, ಇಲ್ಲಿ ಬಂದು ಮಾಡಿಬಿಡಿ. ಫ್ಯಾಮಿಲಿ ಬಂದ್ರೆ ಬ್ರೇಕ್ಫಾಸ್ಟ್ ಏನಾದ್ರು ತೊಗೊಂಬನ್ನಿ, ಇಲ್ಲೇ ಮಾಡ್ಬೋದು. ಇಲ್ಲೆಲ್ಲ ಪ್ಲೇಸ್ ಜಾಸ್ತಿ ಇದೆ. ಫೈನಲ್ಲಿ ನಂದಿ ಹಿಲ್ಸ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಅದು ಯಾವ ವ್ಯೂ, ಈ ಥರ ವ್ಯೂ ಎಂಜಾಯ್ ಮಾಡ್ಬೋದು. ಈ ಥರ ವ್ಯೂ ಅಲ್ಲಿ ಬ್ರೇಕ್ಫಾಸ್ಟ್. ಆದರೆ ಫುಡ್ ಮಾತ್ರ ಚೆನ್ನಾಗಿಲ್ಲ. ಓಕೆ, ತಿನ್ಬೋದು ಅಷ್ಟೇ. 10 ಔಟ್ ಆಫ್ 4 ಅಲ್ಲ 4 ಅಲ್ಲ 2, 3 ಕೊಡ್ಬೋದು ಅಷ್ಟೇ. ನೋಡಿ ಇಲ್ಲಿ ಮೇಲ್ಗಡೆ ಎಷ್ಟು ಜನ ಇದ್ದಾರೆ. ವ್ಯೂ ನೋಡೋಕ್ಕೋಸ್ಕರ ಎಷ್ಟು ಜನ ಮೇಲ್ಗಡೆ. ಆದರೆ ಸೇಫ್ಟಿ ಮುಖ್ಯ. ಎಷ್ಟು ಸೇಫ್ಟಿಯಾಗಿರ್ತಾರೆ ಅಷ್ಟು ಬೆಸ್ಟು. ನನ್ನ ಸಜೆಷನ್ನು ಕೈಂಡ್. ಮಳೆ ಬರೋಂಗಿದೆ ಗೈಸ್, ಅದಕ್ಕೆ ಕರೆಕ್ಟಾಗಿ ಎಲ್ಲ ಹೋಗ್ತಾರೆ. ಅಲ್ಲಿ ಟಾಪಲ್ಲಿ ಆ ಟಾಪ್ ವ್ಯೂಲಿ ಹೋಗ್ಬೋದು. ಆದರೆ ಸೇಫ್ಟಿ ನೋಡಿ ಸ್ವಲ್ಪ. ಏನೋ ಹುಡುಗರ ಜೊತೆ ಬಂದಿರ್ತಾರ, ಏನೋ ಉರುಪಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಗ್ಬಾರ್ದು. ಫಸ್ಟು ಏನೇ ಮಾಡಿ ವಿತೌಟ್ ಸೇಫ್ಟಿ ಏನು ಮಾಡಬೇಡಿ. ಮೇಲ್ಗಡೆಯಿಂದ ನೋಡ್ಬೋದು, ಕೆಳಗಡೆಯಿಂದ ಕುತ್ಕೊಳ್ಳೋಕ್ಕೆ ಜಾಗ ಇದೆ. ಇವತ್ತು ಸ್ಪೆಷಲಿ ಸಂಡೇ ಬಂದಿದ್ದೀವಿ ಗೈಸ್, ಅದಕ್ಕೆ ಜನ ಜಾಸ್ತಿ ಇದ್ದಾರೆ. ವಿಡಿಯೋ ಕಂಪ್ಲೀಟಾಗಿ ಚೆನ್ನಾಗಿ ಮಾಡೋಕ್ಕಾಗ್ತಾ ಇದೆ. ನಾವು ಆಗಲೇ ಬಂದಿದ್ದೀವಲ್ಲ ಅದೇ ಪ್ಲೇಸ್ಗೆ ರಿಪೀಟ್ ಬಂದಿದ್ದೀವಲ್ಲ. ಯಾಕಂದರೆ ಆಗಲೇ ಮೋಡ ಜಾಸ್ತಿ ಇತ್ತು, ಅದೇ ರೀಸನ್ಗೆ ಮತ್ತೆ ರಿಪೀಟ್ ಇಲ್ಲಿ ಬಂದಿದ್ದೀನಿ. ಹೊಲ ಇಲ್ಲೇ ಇದೆ ನೋಡಿ ನಂದಿ ಹಿಲ್ಸ್. ಯಾಕೆ ಅಂದರೆ ಇಲ್ಲಿ ನಂದಿ ಇದ್ದಾನೆ, ಅದಕ್ಕೆ ನಂದಿ ಹಿಲ್ಸ್ ಅಂತ ಹೆಸರಿದೆ. ಮೊದಲಿನ ಥರನೂ ನೋಡಿ ನಂದಿ ಇದೆ ನೋಡಿ. ಏನೋ ಇದೆ ಅಂತೆ ಗೈಸ್, ನೋಡೋಣ ಬನ್ನಿ.
ಏನಿದೆ ಬ್ರೋ ಅಲ್ಲಿ? ಗುಹೆ ಇದೆ ಅಂತೆ. ಯಾವ ತರ ಗುಹೆ ನೋಡೋಣ. ಏನಿಲ್ಲ ನಂದಿ ಈ ತರನ ಪ್ಲೇಸ್ ಇದೆಯಾ? ಏನ್ ತಪಸ್ಸಿ ಕುಂತಿದ್ರ ಇಲ್ಲಿ? ಪ್ಲೇಸ್ ಸಖತ್ತಾಗಿದೆ. ನಂದಿ ಹಿಲ್ಸ್ ಅಲ್ಲೂ ಈ ತರ ಪ್ಲೇಸ್ ಇದೆ ಗೈಸ್. ನೋಡಿ ಗೈಸ್, ನಂದಿ ಹಿಲ್ಸ್ ಅಲ್ಲೂ ಈ ತರ ಪ್ಲೇಸಸ್ ಇದೆ. ಹೌದಾ? ಬರೋ ಹಸಿದ್ರೆ ಓಕೆ, ಅದೇನು ಕೇಳಿದ್ ನಿಮ್ಗೆ. ಬ್ಲಾಗ್ ಚಾನಲ್ ಬ್ರೋ, ಮಿಸ್ಟರ್ ರೇಜರ್ ವ್ಲಾಗ್ಸ್. ಮಿಸ್ಟರ್ ರೇಜರ್ ವ್ಲಾಗ್ಸ್ ಯೂಟ್ಯೂಬ್ ಅಲ್ಲಿ ನೋಡ್ರಿ. ಟೂ ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು, 8 ವಿಡಿಯೋ ಆಗಿದೆ. ಆಮೇಲೆ ಫ್ಯಾಮಿಲಿ ಕಮಿಟ್ಮೆಂಟ್ ಇಂದ ಬ್ರೇಕ್ ಮಾಡಿದ್ದೆ. ಇವತ್ತೇ ಫಸ್ಟ್ ವ್ಲಾಗ್ ಇದು ಈ ವರ್ಷದ. ಲೈವ್ ಇಲ್ಲ, ಲೈವ್ ಮಾಡಿ. ಲೈವ್ ಬರೋ ಟೈಮ್ ಮುಂದಿದೆ, ಮುಂದೆ ಬಂದಾಗ ನೋಡೋಣ. ರೇಜರ್ ವ್ಲಾಗ್ಸ್ ಮಿಸ್ಟರ್, ನಮ್ದು ರಾಯಚೂರು, ಬಿಜಾಪುರ. ಇಲ್ಲಿದೆ ನೋಡ್ಬಟ್ಟ. ನಾವು ಇವಾಗ ಬಂದಿರೋದು ದೊಡ್ಡ ನಂದಿ ಹಿಲ್ಸ್ ಅಲ್ಲಿ. ಇವಾಗ ಅಣ್ಣವರು ನಮ್ಗೆ ಭೇಟಿಯಾಗಿರೋದು. ಇದೊಂದು ಐತಿಹಾಸಿಕ ಸ್ಥಳ. ಸಬ್ಸ್ಕ್ರೈಬ್ ಮಾಡಿ. ಇದಾ ಈ ಮಾತು ಹೇಳಿದ್ರನ ಅದು ನಂಗೆ ಇಷ್ಟ ಆಯ್ತು. ನಮ್ ಕನ್ನಡ ಕಂಟೆಂಟ್ ಇರೋರ್ನ ಬೆಳಿದು ಅಷ್ಟೇ. ಸ್ವಲ್ಪ ಕಡಿಮೆ ಇದಾರೆ ಇವಾಗ. ಬರೀ ಇವಾಗ ಡಾಕ್ಟರ್ ಬ್ರೋ ನೋಡಿ ಆಲ್ಮೋಸ್ಟ್ ಟ್ರಾವೆಲ್ ಲಾಗ್ಸ್ ಜಾಸ್ತಿ ಮಾಡ್ತಿದ್ದಾರೆ. ಆದ್ರೆ ಡಿಫ್ರೆಂಟ್ ಕಂಟೆಂಟ್ ಕೊಡ್ಬೇಕಂತ ನಂದು. ಏನು ನೀವು ಎಷ್ಟು ಜನ ಬಂದಿದ್ದೀರಾ? 4 ಜನ ಅಷ್ಟೇ. ಅವ್ರು ನಮ್ಮ ಫ್ರೆಂಡ್ಸ್, ನಾನೇ ಮಾಡ್ತಾ ಇದ್ದೀನಿ. ಇಲ್ಲಿ ಮಾಡಿ ಅಣ್ಣ, ಎಲ್ಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಬ್ರೋ. ಈ ತರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಿಮ್ ಹೆಸರು ಏನಂದ್ರೆ? ಸಿದ್ಧಾರೂಢ ಬ್ರೋ. ಸಿದ್ಧಾರೂಢ. ಯುವರಾಜ್. ನಮ್ ಸಬ್ಸ್ಕ್ರೈಬರ್ಸ್ ಅವ್ರೆ, ಥ್ಯಾಂಕ್ಸ್ ಅಂತ ಹೇಳ್ಬಿಡಿ. ಇವ್ರ ನಂಗೆ ಇಲ್ಲಿ ಬಂದ್ಮೇಲೆ ಫಸ್ಟ್ ಟೈಮ್ ಈ ತರ ಮಾತಾಡಿದ್ದು. ಥ್ಯಾಂಕ್ ಯು ಬ್ರೋ. ಸ್ವಲ್ಪ ಹುಷಾರು, ಯಾವ್ದೇ ಪ್ಲೇಸ್ ಹೋದ್ರು ಸ್ವಲ್ಪ ಹಾಗೆ. ಮಳೆಗಾಲ ಇದು, ಸ್ವಲ್ಪ ಸೇಫ್ಟಿನೂ ಮಾಡಿ. ಯಾಕಂದ್ರೆ ಹಾವು ಎಲ್ಲ ಬರ್ತಿರ್ತವೆ. ಸ್ವಲ್ಪ ಹುಷಾರ್ ನೋಡ್ಕೊಂಡು ಓಡಾಡಿ. ಇಲ್ಲಿ ಎಲ್ಲ ಒಂದ್ ಟೈಪ್ ಜಂಗಲ್ ಇದ್ದಂಗಿದೆ. ಇಲ್ಲಿಂದ ಸಖತ್ತಾಗಿದೆ ನೋಡಿ ವ್ಯೂ. ನೋಡಿ ಕ್ಯಾಮ್ರಾದಲ್ಲಿ ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ನಿಮ್ ಕೆಲ್ಸ ನೀವು ಮಾಡ್ತಾನೆ ರೀ. ಹೌದಾ? ಈಗ 4 ಮಂದಿ ನಗ್ಬೋದು, ಏನೋ ಮಾಡ್ತಾರೆ, ಅದೆಲ್ಲ ಸೆಕೆಂಡ್ರಿ. ನಮ್ ಕೆಲ್ಸ, ನಮ್ ಪ್ಯಾಷನ್ ಇರ್ಬೇಕು. ನಿಮ್ ಲೈಫಲ್ಲಿ ಏನ್, ನಾಟ್ ಓನ್ಲಿ ಕಂಟೆಂಟ್, ಯಾವುದೇ ವಿಷಯ ಇರ್ಲಿ, ಬಿ ಕಾನ್ಫಿಡೆಂಟ್, ಬಿ ಕನ್ಸಿಸ್ಟೆನ್ಸಿ, ಬಿ ಹಾರ್ಡ್ ವರ್ಕ್. ಇಂದ ಮಾತ್ರ ಸದ್ಯ ಏನೇ ಇರ್ಲಿ, ಪ್ಯಾಷನ್ ಇದ್ರೆ ಹಾರ್ಡ್ ವರ್ಕ್ ಮಾತ್ರ ಹೆವಿ ಇರುತ್ತೆ. ಅಂದ್ರೆ ಒನ್ ಡೇ ಬಿ ಸಕ್ಸಸ್ಫುಲ್. ತರ ಬಾವಿ ತರ ಇದೆ ನೋಡಿ, ಇಲ್ಲಿ ತೋರಿಸ್ತಿಂತಲ್ರಿ. ನಂದಿ ಹಿಲ್ಸ್ ಅಲ್ಲೂ ಬಾವಿ. ಕ್ಷೀರಾ ನದಿ ಮೂಲನಾ ಗೈಸ್? ಇದು ಕ್ಷೀರಾ ನದಿ ಮೂಲ ಅಂತೆ, ತುಂಬುತ್ತೆ. ಅವಾಗಿನ ಕಾಲದಲ್ಲಿರೋ ಇದು ಬಾವಿ ಗೈಸ್. ನಂದಿ ಹಿಲ್ಸ್ ಅಲ್ಲೂ ಬಾವಿ ಇದೆ. ಕ್ಷೀರಾ ನದಿ ಉಗಮ ಸ್ಥಳ. ಬಾವಿ ತರಾನೇ ಕಾಣ್ತಾ ಇದೆ.
ಶಿವಂದು ಮೂರ್ತಿನೂ ಇದೆ ಇಲ್ಲಿ, ಶಿವಲಿಂಗ. ಗೈಸ್, ಇಂಥ ಸೀಕ್ರೆಟ್ ಪ್ಲೇಸ್ ಇದ್ರೆ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ನಮ್ಮ ಸಂಸ್ಕೃತಿನ ಬೆಳೆಸಿ ಗೈಸ್, ಅದನ್ನ ಹೇಳ್ತೀನಿ. ಈ ತರ ನೀಟಾಗಿ ಇಟ್ಟಿಲ್ಲ, ಆದ್ರೂ ಇಷ್ಟೆಲ್ಲ ಟೂರಿಸ್ಟ್ ಬಂದ್ರು ನಮ್ಮ ನಂದಿ ಹಿಲ್ಸ್ನ ನೀಟಾಗಿ ಇಡಕ್ ಆಗ್ತಾ ಇಲ್ಲ ಅವ್ರಿಗೆ. ಎಲ್ಲಿ ಬೇಕಾದಲ್ಲಿ ಪ್ಲಾಸ್ಟಿಕ್ನ ಚೆಲ್ಲಿರ್ತಾರ, ಅದು ಬಿಟ್ರೆ ಏನಾದ್ರೂ ಗಲೀಜು ಮಾಡಿರ್ತಾರ ನೋಡಿ. ಪ್ಲಾಸ್ಟಿಕ್ಸ್ ಈ ಫ್ಯಾಮಿಲಿ ಜೊತೆ ಬಂದ್ರೆ ಪ್ಲಾಸ್ಟಿಕ್ ನ ಎಲ್ಲಿ ಬೇಕಾದ್ರೆ ಚೆಲ್ಬಿಡಿ, ಸ್ಟೋರ್ ಮಾಡಿ ಇಟ್ಕೊಂಡು ಯಾವ್ದಾದ್ರು ಡಸ್ಟ್ಬಿನ್ ಕಂಡ್ರೆ ಅದ್ರಲ್ಲಿ ಹಾಕಿಲ್ಲ. ನನ್ನ ನಂದಿ ಹಿಲ್ಸ್ ಏನೋ ವ್ಯೂ ಪಾಯಿಂಟ್ ಒಂದೇ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೆಲ್ಲ ಪ್ಲೇಸ್ ಇರುತ್ತೆ ಅಂತ ಕನಸೆಲ್ಲ ನೋಡಿದಿಲ್ಲ ಗೈಸ್. ಎಲ್ಲಿ ಬೇಕಾದಲ್ಲಿ ಓದ್ಕೊಳ್ಳೋಕೆ ಜಾಗ ಮಾಡಿದೆ, ಅದು ಬೆಸ್ಟ್. ಯಾಕಂದ್ರೆ ಇಷ್ಟು ದೊಡ್ಡ ಪ್ಲೇಸ್ ನ ಓಡಾಡ್ಬೇಕಂದ್ರೆ ಸ್ವಲ್ಪ ರೆಸ್ಟ್ ಬೇಕು ಗೈಸ್. ಫೈನಲಿ ಗೈಸ್, ನಾ ಇವಾಗ ರೆಸ್ಟ್ ಮಾಡ್ತಾ ಇದೀವಿ. ಇಷ್ಟು ರೆಸ್ಟ್ಲೆಸ್ ಎಫರ್ಟ್ಸ್ ಗೋಸ್ಕರ ಆದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ರೆಸ್ಟ್ ಮಾಡೋಣ ಬನ್ನಿ. ಈ ತರನು ಇದೆ ಅಲ್ರಿ, ಸಖತ್ತಾಗಿದೆ ಇಲ್ಲಿ. ಅಲ್ಲಿ ಕೂಡ ಸಖತ್ತಾಗಿರೋ ಪ್ಲೇಸ್ ಇದೆ, ಗಾರ್ಡನ್ ತರ. ವರ್ಲ್ಡ್ ಬಿಗ್ಗೆಸ್ಟ್ ಮಶ್ರೂಮ್ ನೋಡಿ ಗೈಸ್. ಫೋಟೋಗ್ರಾಫರ್ಸ್ ಗೆ ಬೆಸ್ಟ್ ಪ್ಲೇಸ್ ಇದೆ. ಪ್ರೀ ವೆಡ್ಡಿಂಗ್ ಶೂಟ್ಸ್ ಆತರ ಇದ್ದವ್ರು ಮಾತ್ರ ಬರ್ಬೋದು. ಆ ತರ ಚೆನ್ನಾಗಿದೆ ಪ್ಲೇಸ್ ಫೋಟೋ ಹೊಡಕ್ಕೆ. ಒನ್ ಟೈಮ್ ಆದ್ರೂ ಬರ್ಬೇಕು. ಯಾರು ಬಂದಿಲ್ಲ ಒನ್ ಟೈಮ್ ಆದ್ರೂ ನಂದಿ ಹಿಲ್ಸ್ಗೆ ಬನ್ನಿ. ಹಾಗೆ ಶೂಟ್ಸ್ ಚೆನ್ನಾಗುತ್ತೆ. ಮೇಲ್ಗಡೆ ಹೋಗೋಣ ಬನ್ನಿ. ಹೊರಗಡೆ ಒಂದು ಇದಿದೆ ಪ್ಲೇಸು. ಗೈಸ್, ವೆಲ್ಕಮ್ ನಂದಿ ಹಿಲ್ಸ್ಗೆ. ಈ ಪ್ಲೇಸ್ ಅಲ್ಲಿ ಇದೊಂದು ಪ್ಲೇಸ್ ಇದೆ. ಈ ಪ್ಲೇಸ್ ಯಾವ ತರ ಇದೆ, ಫೋಟೋ ಶೂಟ್ ಮಾಡೋರು ಬೇಕಾದ್ರೆ ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಬೋದು. ಇಲ್ಲಿ ಯಾವ ತರ ಇದೆ ಅನ್ನೋದು ಫುಲ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ. ನೋಡ್ತಿರ್ಬೋದು ಯಾವ ತರ ಇದೆ ಅಂತ. ವ್ಯೂ ಚೆನ್ನಾಗಿದೆ. ಯಾರು ಫೋಟೋ ಶೂಟ್ ಮಾಡ್ತೀರಾ ಅವ್ರು ಬೇಕಾದ್ರೆ ಇಲ್ಲಿ ಬರ್ಬೋದು. ಹೌದಾ, ಆಲ್ರೆಡಿ 3 hours ಆಯ್ತಂತ ಗೈಸ್. ನೋಡಿ 3 hours ಆದ್ರೂ ಕಂಪ್ಲೀಟ್ ಆಗಿ ಪ್ಲೇಸ್ ನೋಡಕ್ ಆಗಿಲ್ಲ ನಮ್ಗೆ. ಇನ್ನೂ ಸಣ್ಣ ಪುಟ್ಟ ಪ್ಲೇಸಸ್ ಎಲ್ಲಿದೆ ನಮ್ದು ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಆಲ್ಮೋಸ್ಟ್ ಪ್ರತಿಯೊಂದು ಮೂಲೆನ ತೋರಿಸಿದೀನಿ ಅನ್ಕೊಂಡಿದೀನಿ. ಏನಾದ್ರು ಸಣ್ಣ ಪುಟ್ಟ ಮಿಸ್ ಇದ್ರೆ ಕಮೆಂಟ್ ಹೇಳಿ ಪ್ಲೀಸ್. ನೋಡಿ ಗಾಂಧಿ ಅತಿಥಿ ನಿಲಯ ಅಂತ. ಗಾಂಧಿ ನಿಲಯ ಅತಿಥಿ ಗೃಹ, ಅದ್ರ ಒಳಗಡೆ ಬಂದಿದೀವಿ ಇವಾಗ. ನೋಡೋಣ, ಇದು ಒಂದು ಪ್ಲೇಸ್ ತೋರ್ಸೋಣ. ಮತ್ತೆ ಎಲ್ಲಾ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ ಇಲ್ಲಿ. ನೋಡೋಣ ಏನೇನ್ ಎಕ್ಸ್ಪ್ಲೋರ್ ಮಾಡ್ಬೋದು. ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಏನಾದ್ರು ಮಿಸ್ ಇದ್ರೆ ಕಮೆಂಟ್ ಒಳಗಡೆ ಹಾಕಿ, ನೆಕ್ಸ್ಟ್ ಟೈಮ್ ಅದನ್ನು ಫುಲ್ ಫಿಲ್ ಮಾಡೋಣ.
ಈ ನಿಲಯ ಏನಂದ್ರೆ 1927 ಮತ್ತು 1936 ಅಲ್ಲಿ ಮಹಾತ್ಮ ಗಾಂಧಿಯವರು ಬಂದಾಗ ಇದೇ ಕಟ್ಟಡದಲ್ಲಿ ವಿಶ್ರಾಂತಿನ ಪಡೆದಿದ್ರಂತೆ. ಅದೇ ರೀಸನ್ಗೆ ಇದೇ ರೀಸನ್ಗೆನೆ ಇದಕ್ಕೆ ಗಾಂಧಿ ಅತಿಥಿ ನಿಲಯ ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ. ನೋಡಿ ಯಾವ ತರ ಇದೆ ಗೈಸ್. ಒನ್ ಆಫ್ ದಿ ಬೆಸ್ಟ್ ವ್ಯೂ ನಂದಿ ಹಿಲ್ಸ್ ಅಲ್ಲಿ ಯಾವ್ದಂದ್ರೆ ನೋಡಿ, ನಾವು ಬಂದಿರೋಂತ ಟೈಮ್ ಸ್ವಲ್ಪ ಮಳೆ ವಾತಾವರಣ ಇದೆ. ಇವತ್ತು ಮಳೆ ಬರೋ ತರ ಇದೆ ನೋಡಿ. ವ್ಯೂ ಮಾತ್ರ ಸಖತ್ತಾಗಿದೆ. ಯಾರಾದ್ರೂ ಬಂದ್ರೆ ರಿಯಲಿ ಅಂತ ಇದ್ದು ಬೆಂಗಳೂರಿನ ಟಾಪ್ ಅಲ್ಲಿ ಇದೆ ಇವಾಗ ನೋಡಿ. ಒನ್ ಆಫ್ ದಿ ಟಾಪ್ ಬೆಸ್ಟ್ ವ್ಯೂ ಯಾವ ತರ ಇದೆ. ನಾವು ಕೂಡ ಒಂದಿನ ಟಾಪ್ ಅಲ್ಲಿ ಬರೋಣ ಗೈಸ್. ಯಾರಾದರೂ ಇಲ್ಲಿ ಫ್ಯಾಮಿಲಿ ಕಿಡ್ಸ್ ಜೊತೆ ಬಂದರೆ ಕಿಡ್ಸ್ಗೆ ಆಟ ಆಡೋಕ್ಕೆ ಗೇಮ್ಸ್ ಕೂಡ ಇದೆ ಇಲ್ಲಿ ನೋಡಿ ಯಾವ ಥರ ಇದೆ. ಬಂದರೆ ಎಂಜಾಯ್ ಮಾಡ್ತಾರೆ ಫುಲ್ ಡೇ. ಚಳಿಲಿ ಕ್ಯೂಟ್ ಫ್ಯಾಮಿಲಿ ಗೈಸ್. ಇಲ್ಲೇನಿದೆ ನೋಡಿ ಇಲ್ಲಿ ಹಂಗೆ ನಂದಿ ಹಿಲ್ಸ್ ಅಲ್ಲಿ ನೀರು ಕ್ಲೀನ್ ಇಡಬೇಕು. ಅವ್ರು ಕ್ಲೀನ್ ಇಲ್ಲ ನಂದಿ ಹಿಲ್ಸ್. ಯಾಕಂದ್ರೆ ಇಲ್ಲಿ ನೋಡಿ ಯಾವ ತರ ಇದೆ. ಡಸ್ಟ್ಬಿನ್ಸ್ ಈ ತರ ಮಾಡ್ಬಿಡಿ. ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ ಅಲ್ಲಿ ಹಾಕಿ ಸ್ವಲ್ಪ ಕ್ಲೀನಿನೆಸ್ ನ ಮೇಂಟೈನ್ ಮಾಡಿ ಅಷ್ಟೇ. ಇದು ಯಾವ್ದೋ ಒಂದು ಜನರಲಿ ಬಂದಂಗ ಫೀಲ್ ಬರ್ತಾ ಐತೆ. ನಂದಿ ಹಿಲ್ಸ್ ಒಂದು ಮೂವಿ ಯಾವ್ದು ಕಾಂತಾರ ಮೂವಿ ಇರುತ್ತಲ್ಲ ಆ ತರ ಫೀಲ್ ಬರ್ತಾ ಇದೆ ಇಲ್ಲಿ. ಜುರಾಸಿಕ್ ಪಾರ್ಕ್ ಇಲ್ಲಿ ಯಾವ್ದಾರ ಒಂದು ಡೈನೋಸಾರ್ ಕಾಣುತ್ತಾ ಅಂತ ನೋಡ್ತಾ ಇದೀನಿ. ಹಾವು ತರ ಕಾಣ್ತಾ ಇದೆ. ಇಲ್ಲಿ ಒಂಥರ ಕಾಂತಾರ ಮೂವಿ ನೋಡಿದಿರಾ? ಏನೇನ್ ಜಾಗ ಇದೆ ಗೈಸ್ ಇಲ್ಲಿ. ಈ ತರ ಪ್ಲೇಸ್ ಇದೆ ಅಂತ ಯಾರು ತೋರಿಸಿದಾರೋ ಗೊತ್ತಿಲ್ಲ ನಂಗೆ. ಎಲ್ಲೆಲ್ಲೋ ಹೋಗ್ತಾ ಇದೀನ ಗೈಸ್. ಫೈನಲಿ ಕಾಡ್ ಒಳಗಡೆ ಹೋಗಿರೋ ಫೀಲ್ ತರ ಇತ್ತು ಒಳಗಡೆ ನಮ್ಗೆ. ಇವಾಗ ಹೊರಗಡೆ ಬಂದ್ವಿ ನೋಡಿ. ಇವಾಗ ಪಬ್ಲಿಕ್ ಅಂತ ಇದೆ ಇಲ್ಲೇ ಯಾವ ತರ ಇದಾರೆ ನೋಡಿ. ಹಾಗೆ ಇಲ್ಲೇ ಬಾಜುನೇ ಒಂದು ಉಡಿಯೋಕ್ಕೆ ನೀರಿಂದ ಇದು ಮಾಡಿದ್ದಾರೆ ನೋಡಿ. ಉಡಿಯುವ ನೀರು ಕೇಂದ್ರ ಅಂತೇಳಿ ನೀರು ಬೇಕಾದ್ರೆ ಉಡಿಬೋದಾ. ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ.
ಗೈಸ್ ಫೈನಲಿ ನಂದಿ ಹಿಲ್ಸ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಮಿಸ್ ಆಗಿದ್ರೆ ಕಮೆಂಟ್ ಒಳಗಡೆ ಹಾಕಿ. ಹಾಗೆ ಇದೇ ತರ ಮೋರ್ ಕಂಟೆಂಟ್ಗೋಸ್ಕರ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ರೆಗ್ಯುಲರ್ ಆಗಿ ಕಂಟೆಂಟ್ಸ್ ಅನ್ನ ಬಿಡ್ತಾನೆ ಇರ್ತೀನಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ ನ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಗೈಸ್. ಓಕೆ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಓಕೆ, ಬೈ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಏ ಪಾರ್ಟ್ನರ್ಸ್, ಇನ್ಮೇಲೆ ಸ್ಕೆಚ್ ಹಾಕೋದೆಲ್ಲ ಬಿಟ್ಬಿಡಿ. ಅಲಾರ್ಮ್ ಇಟ್ಕೊಂಡು ಬೇಗ ಹೇಳಿ. ಟೈಮ್ ಟು ಪ್ರೋಗ್ರೆಸ್. ಕಿತ್ ಗುಡ್ಡೆ ಹಾಕ್ಬೋಣ.